Dear students, under physical chemistry, today we are going to discuss about the chapter called surface chemistry. Under surface chemistry, there are three subunits are there. One that is called adsorption, second one colloids, and third one is called catalysis. Today we have to discuss regarding catalysis. ಈ ಕೆಟಾಲಿಸಿಸ್ ಅಂತಕ್ಕಂಥ ಒಂದು ಚಾಪ್ಟ್ರು ತುಂಬ ಅದ್ಭುತವಾಗಿದೆ. ಈ ಚಾಪ್ಟರ್ನ ಕಲಿಯೋ ಮುಖಾಂತರ ನಾವು ಎಲ್ಲಿದ್ದೀವಿ ಅಂತ ಕೂಡ ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೋಬೋದು. ಬಿಕಾಸ್ ಈ ಕೆಟಲಿಸ್ಟ್ ಅಂತಕ್ಕಂಥದ್ದು ಏನು ಅಂತ ಫಸ್ಟ್ ನಾವು ಅರ್ಥ ಮಾಡ್ಕೋಬೇಕು. ಕೆಟಲಿಸ್ಟ್ ಅಂತ ಹೇಳಿದಾಗ ಇಟ್ ಈಸ್ ಅ ಸಬ್ಸ್ಟೆನ್ಸ್ ವಿಚ್ ಇನ್ಕ್ರೀಸಸ್ ಆರ್ ಡಿಕ್ರೀಸಸ್ ದ ರೇಟ್ ಆಫ್ ಎ ಕೆಮಿಕಲ್ ರಿಯಾಕ್ಷನ್. ಅಂದರೆ ಯಾವುದೇ ಒಂದು ಕೆಮಿಕಲ್ ರಿಯಾಕ್ಷನ್ನ ಅಬ್ಸರ್ವ್ ಮಾಡಿದಾಗ ಅದಕ್ಕೆ ಒಂದು ಸ್ಪೀಡ್ ಅಥವಾ ವೆಲಾಸಿಟಿ ಅಂತ ಇರುತ್ತೆ. ಸರ್ಟನ್ ರಿಯಾಕ್ಷನ್ಸ್ ಆರ್ ಟೂ ಫಾಸ್ಟ್ ಆ್ಯಂಡ್ ಸರ್ಟನ್ ರಿಯಾಕ್ಷನ್ಸ್ ಆರ್ ಟೂ ಸ್ಲೋ ಆ್ಯಂಡ್ ಸರ್ಟನ್ ರಿಯಾಕ್ಷನ್ಸ್ ಆರ್ ಮಾಡರೇಟ್. ಈಗ ಎಕ್ಸಾಂಪಲ್ ನೋಡೋದೇ ಆದರೆ ಐರನ್ ರಸ್ಟ್ ಹಿಡಿಯುತ್ತೆ. ಒಂದು ಐರನ್ ಪೀಸ್ನ ನಾವು ಹೊರಗಡೆ ಹಿಡಿದ ತಕ್ಷಣ ಅದು ಬ್ರೌನ್ ಕಲರ್ ಖಂಡಿತ ಬರಲ್ಲ. ಐರನ್ ರಸ್ಟ್ ಹಿಡಿಬೇಕಾದ್ರೆ ಕನಿಷ್ಠ ಪಕ್ಷ 1 ತಿಂಗಳು 2 ತಿಂಗಳು ಬೇಕೇ ಬೇಕು. ಅದೇ ರೀತಿ ಈಗ ಹಾಲಿರ್ತಕ್ಕಂಥದ್ದು ಮೊಸರಾಗಬೇಕಾದ್ರೆ ಸ್ವಲ್ಪ ಹೊತ್ತು ಟೈಮ್ ಬೇಕಾಗುತ್ತೆ, ಅವರ್ಸ್ ಬೇಕಾಗತ್ತೆ. ಅದೇ ರೀತಿ ಒಂದು ಪಟಾಕಿನ ನಾವು ಬೆಂಕಿ ಇಟ್ಟ ತಕ್ಷಣ ಬರ್ಸ್ಟ್ ಆಗತ್ತೆ. ಇದನ್ನೆಲ್ಲ ಅಬ್ಸರ್ವ್ ಮಾಡಿದ ನಮಗೆ ಅನ್ಸೋದೇನು, ರಸ್ಟಿಂಗ್ ಆಫ್ ಐರನ್ ಅಂತಕ್ಕಂಥದ್ದು ತುಂಬ ಸ್ಲೋ ಆಗ್ತಕ್ಕಂಥ ರಿಯಾಕ್ಷನ್ನು, ಅಂದರೆ ಸ್ಪೀಡ್ ತುಂಬ ಸ್ಲೋ ಇದೆ ಅಂಥೇಳಿ. ಅದೇ ಹಾಲಿರ್ತಕ್ಕಂಥದ್ದು ಮೊಸರಾಗ್ತಕ್ಕಂಥದ್ದು ಮಾಡ್ರೇಟಾಗಿ ಆಗ್ತಾಯಿದೆ. ದೆನ್ ಪಟಾಕಿ ಬರ್ಸ್ಟ್ ಆಗ್ತಕ್ಕಂಥದ್ದು ತುಂಬ ವಿಗರಸ್ ಆಗಿ ಆಗ್ತಾಯಿದೆ. ಹಾಗಾದರೆ ಈ ಕೆಮಿಕಲ್ ರಿಯಾಕ್ಷನ್ಸ್ನ ಅಬ್ಸರ್ವ್ ಮಾಡಿದಾಗ so many reactions are going to happens. ಅದು ಲ್ಯಾಬೊರೇಟರಿಯಲ್ಲಿ ಆಗಿರ್ಬೋದು, ಇನ್ನು ಲಿವಿಂಗ್ ಬಾಡಿಯಲ್ಲಿ ಆಗಿರ್ಬೋದು, ಇಲ್ಲ ಇಂಡಸ್ಟ್ರಿಯಲ್ ಆಗಿರ್ತಕ್ಕಂಥದ್ದು. ನಾವೇನು ನೋಡ್ತೀವಿ, ಒಳ್ಳೆ ಪ್ರಾಡಕ್ಟ್ ಬೇಕು, ಜೊತೆಗೆ ಈಲ್ಡ್ ಜಾಸ್ತಿ ಬರಬೇಕು, ಟೈಮ್ ಕನ್ಸಂಪ್ಷನ್ ಕಡಿಮೆ ಇರಬೇಕು ಅಂತಕ್ಕಂಥದ್ದು ಎಲ್ಲರ ಉದ್ದೇಶ. ಹಾಗಾಗಿ ಕೆಮಿಕಲ್ ರಿಯಾಕ್ಷನ್ ನಾವು ಎನ್ಹಾನ್ಸ್ ಮಾಡಬೇಕಾದ್ರೆ so many factors are going to influence. Probably you are aware of it. The rate of a chemical reaction depends upon various factors. One that is called concentration of the reactants. Number 2, temperature. Number 3, nature of the reactants. Number 4, presence of a catalyst. ಈ ರೀತಿ ನಾವು ಒಂದೊಂದು ಫ್ಯಾಕ್ಟರ್ಸು ಯಾವ ರೀತಿ ರೇಟ್ನ ಇನ್ಫ್ಲೂಯೆನ್ಸ್ ಮಾಡುತ್ತೆ ಅಂತ ನೋಡಿದಾಗ ಪ್ರಾಬಲಿ ಯು ಆರ್ ಲರ್ನ್ಡ್ ಅದರ್ ಫ್ಯಾಕ್ಟರ್ಸ್ ವಿಚ್ ಆರ್ ಗೋಯಿಂಗ್ ಟು ಇನ್ಫ್ಲೂಯೆನ್ಸ್ ದ ರಿಯಾಕ್ಷನ್. ನೌ ಟುಡೇ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ರಿಗಾರ್ಡಿಂಗ್ ಅಬೌಟ್ ದ ಇಂಪ್ಯಾಕ್ಟ್ ಆಫ್ ಕೆಟಲಿಸ್ಟ್ ಆನ್ ದ ರೇಟ್ ಆಫ್ ಎ ರಿಯಾಕ್ಷನ್. ಹಾಗಾದರೆ ವಾಟ್ ಈಸ್ ಕೆಟಲಿಸ್ಟ್? ಕೆಟಲಿಸ್ಟ್ ಈಸ್ ಅ ಸಬ್ಸ್ಟೆನ್ಸ್ ವಿಚ್ ಆಲ್ಟರ್ಸ್ ದ ರೇಟ್ ಆಫ್ ಎ ರಿಯಾಕ್ಷನ್. ಆಲ್ಟರ್ಸ್ ಅಂತ ಹೇಳಿದಾಗ ಅದು ರೇಟ್ನ ಇನ್ಕ್ರೀಸ್ ಮಾಡ್ಬೋದು ಅಥವಾ ರೇಟ್ನ ಡಿಕ್ರೀಸ್ ಮಾಡ್ಬೋದು. Catalyst is a substance which alters the rate of a chemical reaction without undergoing any chemical change at the end of the reaction. ಅಂದರೆ ರಿಯಾಕ್ಷನ್ ಮುಗಿದ ಮೇಲೆ ಅದು ವಾಪಸ್ ಅಲ್ಲೇ ಇರುತ್ತೆ, ಬಟ್ ರಿಯಾಕ್ಷನ್ ಮಾತ್ರ 1 ಅವರಲ್ಲಿ ಆಗಬೇಕು. ಅದು ಫ್ಯೂ ಸೆಕೆಂಡ್ಸಲ್ಲಿ ಕಂಪ್ಲೀಟ್ ಮಾಡ್ಬೋದು, ಇಲ್ಲ 1 ಅವರ್ ಆಗ್ತಕ್ಕಂಥ ರಿಯಾಕ್ಷನ್ನ ಇಯರ್ಸ್ ಬೇಕಾದ್ರೂ ಮಾಡ್ಬೋದು. ಅಂಥ ಒಂದು ಶಕ್ತಿ ಇರ್ತಕ್ಕಂಥ ಸಬ್ಸ್ಟೆನ್ಸು ಒಂದು ಕೆಟಲಿಸ್ಟ್. ಈ ಕೆಟಲಿಸ್ಟ್ ಅಂತಕ್ಕಂಥದ್ದು ಕೆಮಿಕಲ್ ರಿಯಾಕ್ಷನ್ನ ಆಕ್ಸಿಲರೇಟ್ ಮಾಡುತ್ತೆ. ಈಗ ನಾವು ಬೈಕಲ್ಲಿ ಹೋಗ್ತಿರ್ಬೇಕಾದ್ರೆ ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ಆಕ್ಸಿಲರೇಟ್ ಅಂತಕ್ಕಂಥದ್ದು ಏನಿದೆ, ಒಂದು ಸಾರ್ತಿ ಸ್ಟಾರ್ಟ್ ಆಗಿರ್ತಕ್ಕಂಥ ವೆಹಿಕಲ್ಲು ಮುಂದೆ ಸ್ಪೀಡ್ ಜಾಸ್ತಿ ಮಾಡಬೇಕಾದ್ರೆ ಸ್ಪೀಡ್ ಕಡಿಮೆ ಬಿಡಬೇಕಾದ್ರೆ ಆಕ್ಸಿಲರೇಟರ್ ಯಾವ ರೀತಿ ವರ್ಕ್ ಮಾಡುತ್ತೆ, ಅದೇ ರೀತಿ ಕೆಟಲಿಸ್ಟು ಕೂಡ ಒಂದು ಆಕ್ಸಿಲರೇಟರ್ ಕೆಲಸ ಮಾಡುತ್ತೆ. ಸೊ ಹಾಗಾದರೆ ನಾವು ಕನ್ಕ್ಲೂಡ್ ಏನಂತ ಮಾಡೋಣ ಈಗ, ಕೆಟಲಿಸ್ಟ್ ಇಸ್ ಎ ಸಬ್ಸ್ಟೆನ್ಸ್ ವಿಚ್ ಆಲ್ಟರ್ಸ್ ದ ರೇಟ್ ಆಫ್ ಎ ಕೆಮಿಕಲ್ ರಿಯಾಕ್ಷನ್ ವಿತೌಟ್ ಅಂಡರ್ಗೋಯಿಂಗ್ ಎನಿ ಕೆಮಿಕಲ್ ಚೇಂಜ್ ಅಟ್ ದ ಎಂಡ್ ಆಫ್ ದ ರಿಯಾಕ್ಷನ್ ಅಂತ. ಸರಿ, ಕೆಟಲಿಸ್ಟ್ ಅಂದರೆ ಎಂತ ಗೊತ್ತಾಯಿತು. ಇಂತಹ ಒಂದು ಕೆಟಲಿಸ್ಟ್ನ ಎಲ್ಲಿ ಬಳಸ್ತಾರೆ,
ಹೇಗೆ ಬಳಸ್ತಾರೆ ಅಂತ ಬಂದಾಗ ವಿ ಕಮ್ ಅಕ್ರಾಸ್ ಸೋ ಮೆನಿ ಕೆಮಿಕಲ್ ರಿಯಾಕ್ಷನ್ಸ್. ಕೆಮಿಕಲ್ ರಿಯಾಕ್ಷನ್ ಅಂತ ಹೇಳಿದಾಗ ಇನ್ಆರ್ಗ್ಯಾನಿಕ್ಕು ಆರ್ಗ್ಯಾನಿಕ್ಕು ಸಾಕಷ್ಟು ರಿಯಾಕ್ಷನ್ಸ್ ನಮ್ಮ ಹತ್ರ ಇದೆ. ಅದು ಲ್ಯಾಬೊರೇಟರಿ ಲೆವೆಲ್ ಆಗಿರ್ಬೋದು ಅಥವಾ ಇಂಡಸ್ಟ್ರಿ ಲೆವೆಲ್ ಆಗಿರ್ಬೋದು. ಪ್ರತಿಯೊಂದು ಜಾಗದಲ್ಲೂ ಕೂಡ ಕೆಟಲಿಸ್ಟ್ ಅಂತಕ್ಕಂಥ ಪ್ರಾಮುಖ್ಯತೆ ಏನು ಅಂತ ನೋಡಿದಾಗ ಎಕ್ಸಾಂಪಲ್, ತುಂಬ ಒಂದು ಸರಳವಾಗಿರ್ತಕ್ಕಂಥ ಎಕ್ಸಾಂಪಲ್ ಅಂತ ಹೇಳಿದ್ರೆ, ಈಗ ಡಿಕಾಂಪೋಸಿಷನ್ ಆಫ್ ಪೊಟ್ಯಾಷಿಯಮ್ ಕ್ಲೋರೈಟ್. ಪೊಟ್ಯಾಷಿಯಮ್ ಕ್ಲೋರೈಟ್ ಅಂತಕ್ಕಂಥ ಒಂದು ಸಬ್ಸ್ಟೆನ್ಸ್ನ ಹೀಟ್ ಮಾಡಿದಾಗ ಅದು ಡಿಕಾಂಪೋಸ್ ಆಗಿ ಪೊಟ್ಯಾಷಿಯಮ್ ಕ್ಲೋರೈಡ್ ಮತ್ತು ಆಕ್ಸಿಜನ್ ಆಗಬೇಕು. ಆ ಪೊಟ್ಯಾಷಿಯಮ್ ಕ್ಲೋರೈಟ್ ಡಿಕಾಂಪೋಸ್ ಆಗಬೇಕಾದ್ರೆ ನಾವು ಒಂದು ಪಿಂಚ್ ಮ್ಯಾಂಗನಸ್ ಡೈಆಕ್ಸೈಡ್ ಹಾಕಿದ್ರೆ ರಿಯಾಕ್ಷನ್ ಇಮಿಡಿಯೇಟ್ ಆಗುತ್ತೆ. ದಟ್ ಮೀನ್ಸ್ ಮ್ಯಾಂಗನಸ್ ಡೈಆಕ್ಸೈಡ್ ಆ್ಯಕ್ಟ್ಸ್ ಎಸ್ ಎ ಕೆಟಲಿಸ್ಟ್ ಫಾರ್ ದ ಡಿಕಾಂಪೋಸಿಷನ್ ಆಫ್ ವಾಟ್ ಪೊಟ್ಯಾಷಿಯಮ್ ಕ್ಲೋರೈಟ್. ಅದೇ ರೀತಿ ನಾವು ಮೆಡಿಕಲ್ ಶಾಪಲ್ಲಿ ಹೈಡ್ರೋಜನ್ ಪರಾಕ್ಸೈಡ್ ತರ್ತೀವಿ. ಏನಾದ್ರು ಉಂಡಾದಾಗ ವಾಸಿ ಮಾಡೋದಕ್ಕೆ ಎಲ್ಲ ವಾಶ್ ಮಾಡೋದಕ್ಕೆ. ಆ ಒಂದು ಹೈಡ್ರೋಜನ್ ಪರಾಕ್ಸೈಡ್ ಅಂತ ಏನಿದೆ ಅದು ಸ್ಲೋಲಿ ಡಿಕಾಂಪೋಸ್ ಆಗಬೇಕು, ಬೇಗ ಡಿಕಾಂಪೋಸ್ ಆಗಬಾರ್ದು, ಅದನ್ನು ಪ್ರಿಸರ್ವ್ ಮಾಡಬೇಕು. ಅದಕ್ಕೋಸ್ಕರ ಅದಕ್ಕೆ ಅಸಿಟಾನಿಲೈಡ್ ಅಥವಾ ಯೂರಿಯಾನ ಹಾಕಿರ್ತಾರೆ. ಯಾಕೆ ಅಂದರೆ ಹಾಗೆ ಬಿಟ್ಟರೆ ಅದು ಡಿಕಾಂಪೋಸ್ ಆಗಿರುತ್ತೆ. ಸೊ ಇನ್ ಆರ್ಡರ್ ಟು ರೆಡ್ಯೂಸ್ ದ ಸ್ಪೀಡ್ ಆಫ್ ಡಿಕಾಂಪೋಸಿಷನ್ ಆಫ್ ಹೈಡ್ರೋಜನ್ ಪರಾಕ್ಸೈಡ್, ದೇರ್ ವಿ ಆರ್ ಗೋಯಿಂಗ್ ಟು ಯೂಸ್ ಅಸಿಟಾನಿಲೈಡ್ ಅಥವಾ ಯೂರಿಯಾನ ಯೂಸ್ ಮಾಡ್ತೀವಿ. ಅಂದರೆ ಅರ್ಥ ಏನು? ಕೆಲವು ಕೆಮಿಕಲ್ ರಿಯಾಕ್ಷನ್ ಇನ್ಕ್ರೀಸ್ ಮಾಡಬೇಕಾದ್ರೆ ಒಂದು ಸಬ್ಸ್ಟೆನ್ಸ್ನ ಯೂಸ್ ಮಾಡ್ತೀವಿ, ಅದು ಪಾಸಿಟಿವ್ ಕ್ಯಾಟಲಿಸ್ಟ್ ಅಂತ ಹೇಳ್ತೀವಿ. ಸರ್ಟನ್ ಕೆಮಿಕಲ್ ರಿಯಾಕ್ಷನ್ ರೇಟ್ನ ಡಿಕ್ರೀಸ್ ಮಾಡಬೇಕಾದ್ರೆ ಕೆಲವು ಸಬ್ಸ್ಟೆನ್ಸ್ ಯೂಸ್ ಮಾಡ್ತೀವಿ, ಅವನ್ನ ನೆಗೆಟಿವ್ ಕ್ಯಾಟಲಿಸ್ಟ್ ಅಂತ ಹೇಳ್ತೀವಿ. ಅಂದ್ರೆ ಅರ್ಥ ಏನು? ಈ ಒಂದು ಕೆಟಲಿಸ್ಟಲ್ಲಿ ಎರಡು ಟೈಪ್ ಇರುತ್ತೆ. ಒಂದು ಪಾಸಿಟಿವ್ ಕ್ಯಾಟಲಿಸ್ಟ್, ಇನ್ನೊಂದು ನೆಗೆಟಿವ್ ಕ್ಯಾಟಲಿಸ್ಟ್. ಪಾಸಿಟಿವ್ ಕ್ಯಾಟಲಿಸ್ಟ್ ಅನ್ನೋದೇನು? ಎ ಸಬ್ಸ್ಟೆನ್ಸ್ ವಿಚ್ ಇನ್ಕ್ರೀಸಸ್ ದ ರೇಟ್ ಆಫ್ ಎ ಕೆಮಿಕಲ್ ರಿಯಾಕ್ಷನ್. ನೆಗೆಟಿವ್ ಕ್ಯಾಟಲಿಸ್ಟ್ ಅಂದರೆ ಏನು? ಎ ಸಬ್ಸ್ಟೆನ್ಸ್ ವಿಚ್ ಡಿಕ್ರೀಸಸ್ ವಾಟ್ ರೇಟ್ ಆಫ್ ಎ ಕೆಮಿಕಲ್ ರಿಯಾಕ್ಷನ್. ಈ ಎಂಟೈರ್ ಫೆನಾಮಿನಾ ಅಥವಾ ಪ್ರಾಸೆಸ್ನ ನಾವು ಕೆಟಾಲಿಸಿಸ್ ಅಂತ ಕರಿತೀವಿ. ಹಾಗಾದರೆ ನಮಗೆ ಕೆಟಲಿಸ್ಟ್ ಡೆಫಿನೇಷನ್ ಗೊತ್ತಾಯಿತು. ಕೆಟಲಿಸ್ಟ್ ಇಸ್ ಎ ಸಬ್ಸ್ಟೆನ್ಸ್ ವಿಚ್ ಆಲ್ಟರ್ಸ್ ದ ರೇಟ್ ಆಫ್ ಎ ಕೆಮಿಕಲ್ ರಿಯಾಕ್ಷನ್ ವಿತೌಟ್ ಅಂಡರ್ಗೋಯಿಂಗ್ ಎನಿ ಕೆಮಿಕಲ್ ಚೇಂಜ್ ಅಟ್ ದ ಎಂಡ್ ಆಫ್ ದ ರಿಯಾಕ್ಷನ್. ಹಾಗಾದರೆ catalyst are how many types here? Two types. One positive catalyst and one more negative catalyst. What is positive catalyst? A substance which increases the rate of a chemical reaction is called positive catalyst. And a substance which decreases the rate of a chemical reaction is called as what? Negative catalyst. ಹಾಗಾದರೆ ಈ ಕೆಟಲಿಸ್ಟ್ಗಿಂತ ಪವರ್ ಹೇಗಿದೆ? ಹಾಗಾದರೆ ಕೆಟಲಿಸ್ಟ್ ಏನೋ ಸ್ಪೆಸಿಫಿಕ್ ಪ್ರಾಪರ್ಟೀಸ್ ಇದೆಯಾ? ವಾಟ್ ಅಬೌಟ್ ದ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ಎ ಕೆಟಲಿಸ್ಟ್ ಅಂತ ನೋಡೋಣ. ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಡೆಫಿನೇಷನ್ ಒಂದು ಕ್ಯಾರೆಕ್ಟ್ರು. ಯಾಕೆ ಅಂತಂದರೆ ಅದರ ಒಂದು ಪವರ್ ಇದೆ. ಏನದು? ಇಟ್ ಇನ್ಕ್ರೀಸಸ್ ಆರ್ ಡಿಕ್ರೀಸ್ ದ ರೇಟ್ ಆಫ್ ಎ ಕೆಮಿಕಲ್ ರಿಯಾಕ್ಷನ್. ಅದೊಂದು ದೊಡ್ಡ ಪ್ರಾಪರ್ಟಿ. ದಟ್ ಇಸ್ ಗುಡ್ ಕ್ಯಾರೆಕ್ಟರಿಸ್ಟಿಕ್. ಕ್ಯಾಟಲಿಸ್ಟ್ ಈಸ್ ಎ ಸಬ್ಸ್ಟೆನ್ಸ್ ವಿಚ್ ಆಲ್ಟರ್ಸ್ ದ ರೇಟ್ ಆಫ್ ಎ ಕೆಮಿಕಲ್ ರಿಯಾಕ್ಷನ್. ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಆಯಿತು. ಎರಡನೇದು, ಕ್ಯಾಟಲಿಸ್ಟ್ ಡಸ್ ನಾಟ್ ಸ್ಟಾರ್ಟ್ ದ ರಿಯಾಕ್ಷನ್ ಆರ್ ಇಟ್ ಡಸ್ ನಾಟ್ ಇನಿಷಿಯೇಟ್ ದ ರಿಯಾಕ್ಷನ್. ಯಾವುದೇ ಕಾರಣಕ್ಕೂ ಅದು ಒಂದು ಸ್ಟಾರ್ಟರ್ ರೀತಿ ಕೆಲಸ ಮಾಡಲ್ಲ. ಇಟ್ ಡಸ್ ನಾಟ್ ಸ್ಟಾರ್ಟ್ ದ ರಿಯಾಕ್ಷನ್. ಇಟ್ ವಿಲ್ ಓನ್ಲಿ ಆಕ್ಸಿಲರೇಟ್ಸ್ ದ ರಿಯಾಕ್ಷನ್. ಆಲ್ರೆಡಿ ರಿಯಾಕ್ಷನ್ ನಡೆಯೋದನ್ನು ಬೇಕಾದ್ರೆ ಜಾಸ್ತಿ ಮಾಡ್ತಕ್ಕಂಥ ಸ್ಪೀಡು ಅಥವಾ ಸ್ಪೀಡನ್ನ ಕಡಿಮೆ ಮಾಡ್ತಕ್ಕಂಥ ಕೆಲಸ ಮಾಡುತ್ತೆ. ಕ್ಯಾಟಲಿಸ್ಟ್ ಈಸ್ ಎ ಸಬ್ಸ್ಟೆನ್ಸ್ ವಿಚ್ ಆಲ್ಟರ್ಸ್ ದ ರೇಟ್ ಆಫ್ ಎ ರಿಯಾಕ್ಷನ್. ಇಟ್ ಡಸ್ ನಾಟ್ ಸ್ಟಾರ್ಟ್ ದ ರಿಯಾಕ್ಷನ್. ಮೂರನೇದು, ಕ್ಯಾಟಲಿಸ್ಟ್ಸ್ ಆರ್ ಹೈಲಿ ಸ್ಪೆಸಿಫಿಕ್ ಇನ್ ಆ್ಯಕ್ಷನ್ ಅಂತ ಹೇಳ್ತೀವಿ. ಏನು ಸ್ಪೆಸಿಫಿಕ್ ಇನ್ ಆ್ಯಕ್ಷನ್? ಒಂದು ಸಬ್ಸ್ಟೆನ್ಸ್ನ ಎಲ್ಲ ಕಡೆ ಕ್ಯಾಟಲಿಸ್ಟ್ ಯೂಸ್ ಮಾಡೋಕ್ಕಾಗತ್ತಾ? ಖಂಡಿತ ಸಾಧ್ಯನೇ ಇಲ್ಲ. ಅಂದರೆ ಒಂದು ಪರ್ಟಿಕ್ಯುಲರ್ ಸಬ್ಸ್ಟೆನ್ಸು ಪರ್ಟಿಕ್ಯುಲರ್ ರಿಯಾಕ್ಷನ್ ಮಾತ್ರ ಕ್ಯಾಟಲಿಸ್ಟಾಗಿ ಆ್ಯಕ್ಟ್ ಮಾಡುತ್ತೆ. ಡಾಕ್ಟ್ರು ಟ್ರೀಟ್ಮೆಂಟ್ ಕೊಡಬೇಕಾದ್ರೆ ಒಬ್ಬ ಪೇಷಂಟ್ಗೆ ಕಾಯಿಲೆ ಏನಿದೆ ಅದಕ್ಕೆ ಮೆಡಿಸಿನ್ ಕೊಡ್ತಾರಲ್ಲ, ಅದೇ ರೀತಿ ಒಂದು ಪರ್ಟಿಕ್ಯುಲರ್ ಕೆಮಿಕಲ್ ರಿಯಾಕ್ಷನ್ಗೆ ಒಂದು ಪರ್ಟಿಕ್ಯುಲರ್ ಕ್ಯಾಟಲಿಸ್ಟ್. A single substance can't become a catalyst for many reactions. Example, decomposition of potassium chloride ಯಾವ್ದು ಯೂಸ್ ಮಾಡ್ತಾ ಇದ್ದೀವಿ? ಮ್ಯಾಂಗನಸ್ ಡೈಆಕ್ಸೈಡ್. ಅದೇ ರೀತಿ ಇನ್ ದ ಸಿಂಥಸಿಸ್ ಆಫ್ ಅಮೋನಿಯಾ, ನೈಟ್ರೋಜಿನ್ ಕಂಬೈನ್ಸ್ ವಿತ್ ಹೈಡ್ರೋಜಿನ್ ಫಾರ್ಮೇಷನ್ ಆಫ್ ವಾಟ್? ಅಮೋನಿಯಾ. ನೈಟ್ರೋಜಿನ್ ಹೈಡ್ರೋಜಿನ್ ಸೇರಿ ಅಮೋನಿಯಾ ಆಗಬೇಕಾದ್ರೆ ಅಲ್ಲಿ ಯೂಸ್ ಮಾಡ್ತಕ್ಕಂಥ ಕೆಟಲಿಸ್ಟ್ ಯಾವುದು ಅಂತ ಹೇಳ್ತೀವಿ? ಫೈನ್ಲಿ ಪೌಡರ್ಡ್ ಐರನ್ ಯೂಸ್ ಮಾಡ್ತೀವಿ. ಹಾಗಂದ್ರೆ ಅರ್ಥ ಏನು? ಐರನ್ನ ನಾವು ಅಲ್ಲಿ ಕೆಟಲಿಸ್ಟಾಗಿ ಯೂಸ್ ಮಾಡ್ತಾ ಇದ್ದೀವಿ. ಅದೇ
ಆಯಿಲ್ಸ್ನ ಫ್ಯಾಟ್ಸಾಗಿ ಕನ್ವರ್ಟ್ ಮಾಡಬೇಕಾದ್ರೆ ದಟ್ ಈಸ್ ಕಾಲ್ಡ್ ಹೈಡ್ರೋಜಿನೇಷನ್ ಆಫ್ ಆಯಿಲ್ಸ್ ಅಂತ ಹೇಳ್ತೀವಿ. ಆಯಿಲ್ಸ್ ಅಂಡರ್ಗೋಸ್ ಹೈಡ್ರೋಜಿನೇಷನ್ ಕನ್ವರ್ಟ್ ಇಂಟು ಫ್ಯಾಟ್ಸ್. ಅಲ್ಲಿ ಯೂಸ್ ಮಾಡ್ತಕ್ಕಂಥ ಕೆಟಲಿಸ್ಟು ನಿಕ್ಕಲ್ ಅಂತ. ಹಾಗಾದರೆ ಇಲ್ಲಿ ನಿಕ್ಕಲ್ ಯೂಸ್ ಮಾಡ್ಬೋದು, ಐರನ್ ಯೂಸ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಐರನ್ ಯೂಸ್ ಮಾಡೋದ್ರಲ್ಲಿ ನಿಕ್ಕಲ್ ಯೂಸ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದನ್ನು ಏನಂತ ಹೇಳ್ತೀವಿ? ಕ್ಯಾಟಲಿಸ್ಟ್ ಆರ್ ಸ್ಪೆಸಿಫಿಕ್ ಇನ್ ನೇಚರ್ ಅಂತ. ನೆಕ್ಸ್ಟ್ ಪಾಯಿಂಟ್ ಬಂದು ಕೆಟಲಿಸ್ಟ್ ಹ್ಯಾವ್ ಅನ್ ಆಪ್ಟಿಮಮ್ ಟೆಂಪರೇಚರ್. ಅಂದರೆ ಕೆಟಲಿಸ್ಟ್ಗೂ ಕೂಡ ಒಂದು ಸ್ಪೆಸಿಫಿಕ್ ಟೆಂಪರೇಚರ್ಲ್ಲಿ ಅವು ಆ್ಯಕ್ಟಿವ್ ಆಗಿರುತ್ತೆ. ಒಂದು ರಿಯಾಕ್ಷನ್ ಆಗಬೇಕಾದ್ರೆ ಟೆಂಪರೇಚರ್ ಇಷ್ಟು ಇಂಪಾರ್ಟೆಂಟು. ಆ ಕೆಟಲಿಸ್ಟು ಆ್ಯಕ್ಟಿವ್ ಆಗಿ ಕೆಲಸ ಮಾಡಬೇಕಾದ್ರೂ ಕೂಡ ಒಂದು ಪರ್ಟಿಕ್ಯುಲರ್ ಟೆಂಪರೇಚರ್ ಅದು ಭಾರಿ ಇಂಪಾರ್ಟೆಂಟ್. ಅಟ್ ದಟ್ ಪರ್ಟಿಕ್ಯುಲರ್ ಟೆಂಪರೇಚರ್ ಕೆಟಲಿಸ್ಟ್ಸ್ ಆರ್ ಆ್ಯಕ್ಟಿವ್ ಅಂತ ಹೇಳ್ತೀವಿ. ದಟ್ ಈಸ್ ಕೆಟಲಿಸ್ಟ್ ಹ್ಯಾವ್ ಅನ್ ಆಪ್ಟಿಮಮ್ ಟೆಂಪರೇಚರ್ ಅಂತೇಳಿ. ದೆನ್ ಈ ಕೆಟಲಿಸ್ಟ್ ಏನಾಗುತ್ತೆ, ಒಂದು ರಿಯಾಕ್ಷನ್ ಆಕ್ಸಲರೇಟ್ ಆಗಬೇಕಾದ್ರೆ ಕೆಟಲಿಸ್ಟ್ ಯೂಸ್ ಮಾಡ್ತೀವಿ ಅಂತ ಹೇಳ್ತಿದ್ದೀವಿ. ಅಂಥ ಒಂದು ಕೆಟಲಿಸ್ಟ್ನ ನಾವು ಆಕ್ಟಿವೇಟ್ ಮಾಡ್ಬೋದು. ದಟ್ ಮೀನ್ಸ್ ವಿ ಕ್ಯಾನ್ ಏಬಲ್ ಟು ಇನ್ಕ್ರೀಸ್ ದ ಆಕ್ಟಿವಿಟಿ ಆಫ್ ಕೆಟಲಿಸ್ಟ್ ಬೈ ದ ಪ್ರೆಸೆನ್ಸ್ ಆಫ್ ಸರ್ಟನ್ ಸಬ್ಸ್ಟೆನ್ಸಸ್. ದೋಸ್ ಸಬ್ಸ್ಟೆನ್ಸ್ ಆರ್ ಕಾಲ್ಡ್ catalytic promoters ಅಂತ ಹೇಳ್ತೀವಿ. What do you mean catalytic promoter? Catalytic promoter is a substance which increases the activity of a catalyst. ಎಕ್ಸಾಂಪಲ್, ಐರನ್ನ ಕ್ಯಾಟಲಿಸ್ಟ್ ಆಗಿ ಯೂಸ್ ಮಾಡ್ತೀವಿ. ಎಲ್ಲಿ? ಇನ್ ದ ಸಿಂಥಸಿಸ್ ಆಫ್ ಅಮೋನಿಯಾ. ಅದಕ್ಕೆ ಪ್ರೊಮೋಟರ್ ಆಗಿ ಯಾವುದು ಯೂಸ್ ಮಾಡ್ತೀವಿ? ಮಾಲಿಬ್ಡಿನಮ್ನ ಪ್ರೊಮೋಟರ್ ಆಗಿ ಯೂಸ್ ಮಾಡ್ತೀವಿ. Molybdenum acts as a promoter in the synthesis of ammonia by using which catalyst here? Iron as a catalyst. Similarly, ಕೆಲವು ಕೆಟಲಿಸ್ಟ್ನ ಆ್ಯಕ್ಟಿವಿಟಿನ ಪಾಯ್ಸನ್ ಮಾಡುತ್ತೆ. ಯಾವುದು? ಪ್ರೆಸೆನ್ಸ್ ಆಫ್ ಸರ್ಟನ್ ಸಬ್ಸ್ಟೆನ್ಸಸ್. ದಿ ಆ್ಯಕ್ಟಿವಿಟಿ ಆಫ್ ಎ ಕೆಟಲಿಸ್ಟ್ ಡಿಕ್ರೀಸಸ್ ಇನ್ ದ ಪ್ರೆಸೆನ್ಸ್ ಆಫ್ ಸರ್ಟನ್ ಸಬ್ಸ್ಟೆನ್ಸಸ್. ದೋಸ್ ಸಬ್ಸ್ಟೆನ್ಸ್ ಆರ್ ಕಾಲ್ಡ್ ಕ್ಯಾಟಲಿಟಿಕ್ ಪಾಯ್ಸನ್ಸ್ ಅಂತ ಹೇಳ್ತೀವಿ. ಇದಕ್ಕೊಂದು ರಿಯಾಕ್ಷನ್ ನೋಡೋದೇ ಆದರೆ, ಇನ್ ದ ಸಿಂಥಸಿಸ್ ಆಫ್ ಸಲ್ಫ್ಯೂರಿಕ್ ಆ್ಯಸಿಡ್, ವೆರಿ ಇಂಪಾರ್ಟೆಂಟ್ ಕೀ ರಿಯಾಕ್ಷನ್ ಈಸ್ conversion of sulfur dioxide into sulfur trioxide. Sulfur dioxide combines with oxygen, formation of sulfur trioxide is one of the important key reaction. During that reaction, there we are going to use platinum as a catalyst. But that platinum catalyst is going to poison, whose activity decreases in the presence of arsenic oxide, is a substance that is called, acts as a poison there. ಅದಕ್ಕೆ ಅಲ್ಲಿ ಕಾಂಟ್ಯಾಕ್ಟ್ ಪ್ರೋಸೆಸ್ಸಲ್ಲಿ ಆರ್ಸೆನಿಕ್ ಪ್ಯೂರಿಫೈಯರ್ ಅಂತ ಒಂದು ಚೇಂಬರ್ ಇರುತ್ತೆ. ಆ ಜಾಗದಲ್ಲಿ ನಾವು ಆರ್ಸೆನಿಕ್ ಆಕ್ಸೈಡನ್ನ ರಿಮೂವ್ ಮಾಡ್ತೀವಿ. ಕಾರಣ ಯಾಕೆ ಅಂತಂದರೆ, ಮುಂದೆ ಆ ಚೇಂಬರಲ್ಲಿ ಪ್ಲಾಟಿನಮ್ ಹಾಳಾಗಬಾರ್ದು, ಅದರ ಆ್ಯಕ್ಟಿವಿಟಿ ಡಿಕ್ರೀಸ್ ಆಗಬಾರ್ದು ಅಂತೇಳಿ ಅಲ್ಲಿ ಆರ್ಸೆನಿಕ್ ಪ್ಯೂರಿಫೈಯರ್ ಅಂತಕ್ಕಂಥ ಒಂದು ಚೇಂಬರಿಂದ ಗ್ಯಾಸಸ್ಸು ಪಾಸಾಗಿ ಈಚೆ ಬರುತ್ತೆ. ಅಂದರೆ ಅರ್ಥ ಏನು? ಸಿಂಥಸಿಸ್ ಆಫ್ ಸಲ್ಫ್ಯೂರಿಕ್ ಆ್ಯಸಿಡಲ್ಲಿ ಆರ್ಸೆನಿಕ್ ಆಕ್ಸೈಡ್ ಅನ್ನೋದು ಏನಾದರೂ ಇದ್ದರೆ ಅಲ್ಲಿರ್ತಕ್ಕಂಥ ಪ್ಲಾಟಿನಮ್ ಹಾಳಾಗುತ್ತೆ, ಆ್ಯಕ್ಟಿವಿಟಿ ಡಿಕ್ರೀಸ್ ಆಗುತ್ತೆ. ಹಾಗಾಗಿ ನಾವೇನಂತ ಹೇಳಬೇಕು? ಪ್ರೆಸೆನ್ಸ್ ಆಫ್ ಸರ್ಟನ್ ಸಬ್ಸ್ಟೆನ್ಸಸ್ ಡಿಕ್ರೀಸಸ್ ದ ಆ್ಯಕ್ಟಿವಿಟಿ ಆಫ್ ಎ ಕ್ಯಾಟಲಿಸ್ಟ್ ಆರ್ ಕಾಲ್ಡ್ ಕ್ಯಾಟಲಿಟಿಕ್ ಪಾಯ್ಸನ್ ಅಂತ ಹೇಳ್ತೀವಿ. ಇಷ್ಟೊತ್ತು ಜನರಲ್ ಆ್ಯಂಡ್ ಕೆಮಿಕಲ್ ರಿಯಾಕ್ಷನ್ಸ್ ಬಗ್ಗೆ ಹೇಳಿದೆ. ಈಗ ಬಯೋಕೆಮಿಕಲ್ ರಿಯಾಕ್ಷನ್ಸ್ ಅಂತ ಹೇಳ್ತೀವಿ. ದಟ್ ಮೀನ್ಸ್ ದ ಕೆಮಿಕಲ್ ರಿಯಾಕ್ಷನ್ಸ್ ವಿಚ್ ಆರ್ ಗೋಯಿಂಗ್ ಟು ಅಕರ್ ಇನ್ ದ ಲಿವಿಂಗ್ ಬಾಡಿ. ಈಗ ನಮ್ಮ ಬಾಡಿಯಲ್ಲಿ ಸಾಕಷ್ಟು ಕೆಮಿಕಲ್ ರಿಯಾಕ್ಷನ್ಸ್ ಆಗ್ತಾ ಇರ್ತವೆ. ಕಾರ್ಬೋಹೈಡ್ರೇಟ್ಸ್ ಫೈನಲ್ ಎನರ್ಜಿ ಮತ್ತು ಕಾರ್ಬನ್ ಡೈಆಕ್ಸೈಡ್ ಕನ್ವರ್ಟ್ ಆಗುತ್ತೆ, ವಾಟರ್ ಕನ್ವರ್ಟ್ ಆಗುತ್ತೆ. ಪ್ರೋಟೀನ್ಸು ಫೈನಲ್ ಡಿಕಂಪೋಸ್ ಆಗಿ ಅಮೋನಿಯಾ ಆಗಿ ಕಾರ್ಬನ್ ಡೈಆಕ್ಸೈಡ್ ಎನರ್ಜಿ ರಿಲೀಸ್ ಮಾಡ್ತವೆ. ಇಂಥ ಒಂದು ಸಾಕಷ್ಟು ಕೆಮಿಕಲ್ ರಿಯಾಕ್ಷನ್ ನಮ್ಮ ಬಾಡಿಯಲ್ಲಿ ಆಗ್ತಕ್ಕಂಥವನ್ನು ಬಯೋಕೆಮಿಕಲ್ ರಿಯಾಕ್ಷನ್ಸ್ ಏನು ಹೇಳ್ತೀವಿ. ಅವು ಇನ್ಫ್ಲೂಯೆನ್ಸ್ ಆಗೋದು ಯಾವುದರಿಂದ? ಎನ್ಸೈಮ್ಸಿಂದ. ಹಾಗಾಗಿ ಈ ಒಂದು ಬಯೋಕೆಮಿಕಲ್ ರಿಯಾಕ್ಷನ್ಸಲ್ಲಿ ಇನ್ವಾಲ್ವ್ಮೆಂಟ್ ಆಫ್ ಎನ್ಸೈಮ್ಸ್ ಏನು ಅಂದರೆ, ಇದೆ ಆ್ಯಕ್ಟ್ಸ್ ಆಸ್ ಅ ಬಯೋಕೆಟಲಿಸ್ಟ್ ಅಂತ ಹೇಳ್ತೀವಿ. ಈ ಎನ್ಸೈಮ್ಸ್ ಕೂಡ ತುಂಬ ಸ್ಪೆಸಿಫಿಕ್ ಇನ್ ಆ್ಯಕ್ಷನ್. ಸೊ ದೀಸ್ ಆರ್ ದ ಪಾಯಿಂಟ್ಸ್ ವಿಚ್ ಆರ್ ರಿಲೇಟೆಡ್ ವಿತ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ಎ ಕೆಟಲಿಸ್ಟ್. ಹಾಗಾದರೆ ಈಗ ನಾವೆಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಬಗ್ಗೆ ಲಿಸ್ಟ್ ತಿಳ್ಕೊಂಡಾಗಾಯಿತು, ಅದರ ಬಗ್ಗೆ ಮಾಹಿತಿ ಗೊತ್ತಾಯಿತು. ದೆನ್ ಯು ಹ್ಯಾವ್ ಟು ಲುಕ್ ಟುವರ್ಡ್ಸ್ ಅನದರ್ ಟು ಇಂಪಾರ್ಟೆಂಟ್ ಟಾಪಿಕ್ಸ್: ಹೋಮೋಜಿನಿಯಸ್ ಕೆಟಾಲಿಸಿಸ್ ಆ್ಯಂಡ್ ಹೆಟ್ರೋಜಿನಿಯಸ್ ಕೆಟಾಲಿಸಿಸ್ ಅಂತ. ಏನು ಹೋಮೋಜಿನಿಯಸ್ ಕೆಟಾಲಿಸಿಸ್ ಅಂದರೆ? ವರ್ಡೇ ಹೇಳುತ್ತೆ ಹೋಮೋ ಅಂತ ಇದೆ, ಅಲ್ಲಿ ಹೆಟ್ರೋ ಅಂತ ಇದೆ. ಹೋಮೋ ಅಂದರೆ ಸೇಮು, ಹೆಟ್ರೋ ಅಂದರೆ ಡಿಫರೆಂಟ್.
In what way this homogeneous catalysis differs from heterogeneous catalysis? Homogeneous catalysis ಅಂದರೆ ಏನಪ್ಪ? ಫಸ್ಟ್ ಆಫ್ ಆಲ್ ಇಟ್ ಇಸ್ ಎ catalytic reaction. ಈ ಒಂದು catalytic reaction ಅಂತ ಹೇಳಿದಾಗ catalyst ಇನ್ವಾಲ್ವ್ ಆಗಿರುತ್ತೆ. ಇಲ್ಲಿ ನಾವು ನೋಡಬೇಕಾಗಿರ್ತಕ್ಕಂಥದ್ದು ಲೆಫ್ಟ್ ಸೈಡು ರಿಯಾಕ್ಟೆಂಟು, ರೈಟ್ ಸೈಡು ಪ್ರಾಡಕ್ಟು, catalyst ಇನ್ಫ್ಲೂಯೆನ್ಸ್. ಈಗ ಒಂದು catalytic reactionನಲ್ಲಿ catalyst ಮತ್ತು ರಿಯಾಕ್ಟೆಂಟ್ಸು ಮತ್ತು ಕ್ಯಾಟಲಿಸ್ಟು ಒಂದೇ ಫಿಸಿಕಲ್ ಸ್ಟೇಟಲ್ಲಿ ಇರಬೇಕು, ಅಂದರೆ ಒಂದೇ ಫೇಸಲ್ಲಿ ಇರಬೇಕು. ಅಂಥ ರಿಯಾಕ್ಷನ್ನ ನಾವು ಯಾವುದಕ್ಕೆ ಎಕ್ಸಾಂಪಲ್ ಆಗಿ ತಗೋಬೇಕಾಗತ್ತೆ? ಹೋಮೋಜೀನಿಯಸ್ ಕೆಟಾಲಿಸಿಸ್ ಅಥವಾ ಹೋಮೋಜೀನಿಯಸ್ ಕೆಟಲಿಟಿಕ್ ರಿಯಾಕ್ಷನ್ ಅಂತ ಹೇಳಬೇಕು. ಎಕ್ಸಾಂಪಲ್ ನೋಡೋಣ. ಪೊಟ್ಯಾಷಿಯಂ ಕ್ಲೋರೈಡ್ ಸಾಲಿಡ್ ಸ್ಟೇಟಲ್ಲಿರುತ್ತೆ. ಅಲ್ಲಿ ಯೂಸ್ ಮಾಡೋ ಕ್ಯಾಟಲಿಸ್ಟ್ ಯಾವುದು? ಮ್ಯಾಂಗನಸ್ ಡೈಆಕ್ಸೈಡ್. ಅದು ಯಾವ ಸ್ಟೇಟು? ಸಾಲಿಡ್ ಸ್ಟೇಟು. ಅಂದರೆ ರಿಯಾಕ್ಟೆಂಟ್ಸು ಸಾಲಿಡ್ ಸ್ಟೇಟ್ ಇದೆ, ಅಂದರೆ ಪೊಟ್ಯಾಷಿಯಂ ಕ್ಲೋರೈಟು, ಮ್ಯಾಂಗನಸ್ ಡೈಆಕ್ಸೈಡು ಸಾಲಿಡ್ ಸ್ಟೇಟಲ್ಲಿದೆ. ರಿಯಾಕ್ಟೆಂಟ್ಸ್ ಆ್ಯಂಡ್ ಕ್ಯಾಟಲಿಸ್ಟ್ ಬೋತ್ ಆರ್ ಇನ್ ಸಾಲಿಡ್ ಸ್ಟೇಟ್ ಅಂದರೆ ಎಂಥ ರಿಯಾಕ್ಷನ್ ಇದು? ಹೋಮೋಜಿನಿಯಸ್ ಕ್ಯಾಟಲಿಟಿಕ್ ರಿಯಾಕ್ಷನ್. ಪ್ರಾಡಕ್ಟ್ ಏನೋ ಒಂದು ಬರುತ್ತೆ, ಅದು ಬೇರೆ ವಿಷಯ, ಪೊಟ್ಯಾಷಿಯಂ ಕ್ಲೋರೈಡ್ ಮತ್ತು ಆಕ್ಸಿಜನ್. ಬಟ್ ನಾವು ಹೋಮೋಜಿನಿಯಸ್ ಕೆಟಾಲಿಸಿಸ್ನ ಡಿಫೈನ್ ಮಾಡಬೇಕಾದ್ರೆ ಇಟ್ ಈಸ್ ಎ ಕೆಟಲಿಟಿಕ್ ರಿಯಾಕ್ಷನ್ ಇನ್ ವಿಚ್ ಕೆಟಲಿಸ್ಟ್ ಆ್ಯಂಡ್ ದ ರಿಯಾಕ್ಟೆಂಟ್ಸ್ ಆರ್ ಇನ್ ದ ಸೇಮ್ ಫೇಸ್ ಅಂತ ಹೇಳ್ತೀವಿ. ದೆನ್ ಯು ಹ್ಯಾವ್ ಟು ಲುಕಿಂಗ್ ಟುವರ್ಡ್ಸ್ ಹೆಟ್ರೋಜಿನಿಯಸ್ ಕೆಟಾಲಿಸಿಸ್. ಏನು ಹೆಟ್ರೋಜಿನಿಯಸ್ ಕೆಟಾಲಿಸಿಸ್ ಅಂದರೆ ಆಲ್ರೆಡಿ ಹೇಳಿದೆ, ಹೆಟ್ರೋ ಅಂದರೆ ಡಿಫರೆಂಟ್. ಯಾವ ರೀತಿ ಡಿಫರೆಂಟು? ಅಲ್ಲಿರ್ತಕ್ಕಂಥ ರಿಯಾಕ್ಟೆಂಟ್ಸು ಮತ್ತು ಕೆಟಲಿಸ್ಟು. ಎಕ್ಸಾಂಪಲ್ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಸಿಂಪಲ್ ಎಕ್ಸಾಂಪಲ್ ಅಂದರೆ ಕನ್ವರ್ಷನ್ ಆಫ್ ಆಯಿಲ್ಸ್ ಇಂಟು ಫ್ಯಾಟ್ಸ್. ಆಯಿಲ್ಸ್ ನೀವೆಲ್ಲ ನೋಡಿದರೆ ಯಾವ ಸ್ಟೇಟ್ ಇರುತ್ತೆ? ಲಿಕ್ವಿಡ್ ಸ್ಟೇಟ್. ಆಯಿಲ್ಸ್ಗೆ ಹೈಡ್ರೋಜನ್ ಆ್ಯಡ್ ಮಾಡಬೇಕು ಅಂದರೆ ಹೈಡ್ರೋಜಿನೇಷನ್ನು. ಹೈಡ್ರೋಜನ್ ಯಾವ ಸ್ಟೇಟು? ಗೇಷಿಯಸ್ ಸ್ಟೇಟು. ಆಯಿಲ್ಸ್ ಲಿಕ್ವಿಡ್ ಸ್ಟೇಟಲ್ಲಿದೆ, ಹೈಡ್ರೋಜನ್ ಗೇಷಿಯಸ್ ಸ್ಟೇಟಲ್ಲಿದೆ. ಅಲ್ಲಿ ಯೂಸ್ ಮಾಡೋ ಕ್ಯಾಟಲಿಸ್ಟ್ ಯಾವುದು? ನಿಕ್ಕಲ್ಲು. ಯಾಕೆ ಅಂತಾರೆ ಎಲ್ಲರಿಗೂ ಗೊತ್ತು, ಹೈಡ್ರೋಜಿನೇಷನ್ ಪ್ರಾಸೆಸ್ ಆಗಬೇಕಾದ್ರೆ ನಿಕ್ಕಲ್ ಅಂತಕ್ಕಂಥ ಒಂದು ಕ್ಯಾಟಲಿಸ್ಟ್ ಬೇಕು ಅಂತ. ನಿಕ್ಕಲ್ಲು ಸಾಲಿಡ್ ಸ್ಟೇಟು. ಅಂದರೆ ರಿಯಾಕ್ಟೆಂಟ್ಸು ಮತ್ತು ಕ್ಯಾಟಲಿಸ್ಟು ಒಂದೇ ಫಿಸಿಕಲ್ ಸ್ಟೇಟಲ್ಲಿ ಇಲ್ಲ. If the reactant and catalyst are not in the same physical state, then we can say that it is an example for what? Heterogeneous catalysis. Alge, one conclusion barana. Homogeneous catalysis is nothing but a catalytic reaction in which the reactants and catalyst are in the same physical state. Then it is called homogeneous catalysis. A catalytic reaction in which the reactants and catalyst are in different physical state, then it is called heterogeneous catalysis. Continuation of this chapter we will look towards in the next video. Till that time, bye bye.